ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಿಣಿಯರ ನೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ 2 ತಿಂಗಳಿನಿಂದ ಬರುತ್ತಿಲ್ಲ. ಹಣ ಬರದೇ ಇದ್ದದಕ್ಕೆ ಮಹಿಳೆಯರು ಕಂಗಾಲಾಗಿದ್ದು, ಖಾತೆಯಲ್ಲಿ ಏನಾದ್ರೂ ಎಡವಟ್ಟಾಗಿದ್ಯಾ, ಹಣ ಬಂದಿದ್ಯಾ, ಅರ್ಜಿಯಲ್ಲಿ ಏನಾದ್ರೂ ತಿದ್ದುಪಡಿ ಮಾಡ್ಬೇಕಾ ಎಂದು ಬ್ಯಾಂಕ್ಗಳಿಗೆ, ಅಂಗನವಾಡಿಗಳಿಗೆ ಅಲಿಯುತ್ತಿದ್ದಾರೆ. ಸಿಬ್ಬಂದಿಗಳಿಗೆ ಸಮಜಾಯಿಷಿ ಕೊಡುವುದೇ ಕೆಲಸವಾಗಿತ್ತು. ಹೀಗಾಗಿ ರಾಜ್ಯದ ಮಹಿಳೆಯರು ಸಿದ್ದು ಸರ್ಕಾರದ ಮೇಲೆ ಸಿಟ್ಟಾಗಿದ್ರು. ಸದ್ಯ ಇದೀಗ ಮತ್ತೆ ಬಡ ಹೆಣ್ಮಕ್ಳಿಗೆ ಸಿದ್ದು ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಏನದು ಗೊತ್ತಿರಾ? ಬನ್ನಿ ಈ ಸ್ಟೋರಿಯಲ್ಲಿ ತಿಳ್ಕೊಳ್ಳೋಣ. ಹೌದು, ಗೃಹಲಕ್ಷ್ಮಿ ಯೋಜನೆ ಜಾರಿಯಾದ್ಮೇಲೆ ನಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲಿ ಗಂಡ ಮಕ್ಕಳು ಹಣ ಕೊಡ್ತಿದ್ರು. ಪ್ರತಿ ತಿಂಗಳು ನಮ್ಮ ಸಿದ್ದರಾಮಯ್ಯ ಹಣ ಹಾಕ್ತಾ ಇದ್ದಾರೆ ಎಂದು ಹೇಳ್ಕೊಡ್ತಿದ್ರು. ಇವರ ಖುಷಿ ಹೆಚ್ಚಿಸಲು ಗೌರಿ ಹಬ್ಬಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಸದ್ಯ 1 ಕೋಟಿಗೂ ಅಧಿಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಈಗಾಗಲೇ ಸಿಗ್ತಾ ಇದೆ. ಇನ್ನು ಮನೆಯ ಯಜಮಾನಿ ಖುಷಿಯಾಗಿರುವುದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಆಗುತ್ತಿರುವುದು ಒಂದು ಕಾರಣ ಎನ್ನಲಾಗುತ್ತಿದೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹತ್ವದ ಅಪ್ಡೇಟ್ ಅನ್ನ ನೀಡಿದ್ದಾರೆ. ಇತ್ತೀಚೆಗಷ್ಟೇ ತಾಂತ್ರಿಕ ದೋಷದಿಂದ ವಿಳಂಬವಾಗಿದೆ ಎನ್ನಲಾಗಿದ್ದ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಎನ್ನುವುದರ ಕುರಿತು ಸುಳಿವನ್ನ ನೀಡಿದ್ದಾರೆ. ಇನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನಷ್ಟೇ ಸಂದಾಯವಾಗಬೇಕಿದೆ. ರಾಜ್ಯ ಸರ್ಕಾರವು ಈ ಯೋಜನೆಯ ಅಡಿಯಲ್ಲಿ ಪ್ರತಿ ಮನೆಯ ಯಜಮಾನಿಗೆ ಅವರ ಖಾತೆಗೆ 2,000 ರೂಪಾಯಿ ಪ್ರತಿ ತಿಂಗಳು ಸಹ ಹಾಕುತ್ತಿದೆ. ಆದ್ರೆ ಕಳೆದ 2 ತಿಂಗಳಿನಿಂದಲೂ ಹಣ ಮಹಿಳೆಯರ ಖಾತೆಗೆ ಬಂದಿಲ್ಲ. ಈ ಬಗ್ಗೆ ಮಾತನಾಡಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಶೀಘ್ರವೇ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡುವುದಾಗಿ ಹೇಳಿದ್ದಾರೆ. ಈಗಾಗಲೇ 11 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣ ನೇರವಾಗಿ ಮಹಿಳೆಯರ ಅಕೌಂಟ್ಗೆ ವರ್ಗಾವಣೆಯಾಗುತ್ತಿದ್ದು, ಇನ್ನು ಮುಂದೆ ಇದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದಿದ್ದಾರೆ. ಜೊತೆಗೆ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ತಲಾ 2,000 ರೂಪಾಯಿಗಳಂತೆ ಇಲ್ಲಿಯವರೆಗೆ ಅಂದ್ರೆ ಕಳೆದ 1 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 25,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಏಕಕಾಲಕ್ಕೆ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಸಮಸ್ಯೆಯನ್ನ ಸಾಧ್ಯವಾದಷ್ಟು ಶೀಘ್ರವೇ ಪರಿಹರಿಸಿ ಎಲ್ಲಾ ಮಹಿಳೆಯರ ಖಾತೆಗೂ ಹಣವನ್ನ ಜಮೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ಖಾತೆ ಡಿಲೀಟ್ ಮಾಡಿಸಿದ್ರೆ ಹೇಳಿ, ಈ ಬಗ್ಗೆ ಅಧಿಕಾರಿಗಳಿಂದಲೂ ವಿವರಣೆ ಪಡೆಯಲಾಗಿದೆ. ಈಗಾಗಲೇ 11ನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮೆಯಾಗಿದೆ. 12 ಮತ್ತು 13ನೇ ಕಂತಿನ ಹಣವನ್ನ ಶೀಘ್ರವೇ ಮಹಿಳೆಯರ ಖಾತೆಗೆ ಜಮೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆಯಂತೆ ನುಡಿದಂತೆ ನಡೆಯಬೇಕು ಎನ್ನುತ್ತಿದೆ. ಇನ್ನೊಂದು ಕಡೆ ಪ್ರತಿ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಬರಬೇಕಿದೆ. ಆದ್ರೆ ರಾಜ್ಯ ಸರ್ಕಾರದ ಬೊಕ್ಕಸದ ನಷ್ಟಕ್ಕೆ ಯಾರು ಹೊಣೆ ಎಂಬುದು ವಿರೋಧ ಪಕ್ಷಗಳ ಮಾತು. ಒಟ್ಟಾರೆ ಇದೀಗ ಶ್ರಾವಣದ ಬಳಿಕ ಎಲ್ಲೆಡೆ ಹಬ್ಬಗಳ ಸರಮಾಲೆ ಶುರುವಾಗಿದೆ. ಇದೇ ವೇಳೆ ಹೇಗಪ್ಪ ನಾವು ಈ ಹಬ್ಬಗಳನ್ನ ಆಚರಣೆ ಮಾಡುವುದು ಅಂತ ಬಡ ಮಹಿಳೆಯರು ಚಿಂತೆ ಮಾಡುತ್ತಿದ್ದಾಗ ಇದೀಗ ಸಿದ್ದು ಸರ್ಕಾರ ಮತ್ತೆ ಗುಡ್ ನ್ಯೂಸ್ ನೀಡಿದ್ದು ಎಲ್ಲಾ ಮಹಿಳೆಯರು ಸಿಎಂ ಸಿದ್ದುಗೆ ಜೈಕಾರ